ಭಕ್ತರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ಜನವರಿ 22ನೇ ತಾರೀಕು ಭಗವಾನ್ ಶ್ರೀ ರಾಮಚಂದ್ರ ಪ್ರಭುವಿನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಇದು ಇಡೀ ಜಗತ್ತಿನ ಇತಿಹಾಸದಲ್ಲಿ 500 ವರ್ಷಗಳ ಒಂದು ವಿವಾದಿತ ಕೇಂದ್ರವಾದಂಥ ಶ್ರೀ ರಾಮಭೂಮಿಯ ವಿವಾದ ಭಗವಂತನ ಕೃಪೆಯಿಂದ ಶ್ರೀರಾಮಚಂದ್ರ ಸ್ವಾಮಿಯ ಅನುಗ್ರಹದಿಂದ ಇತ್ಯರ್ಥವಾಗಿ ನಮ್ಮೆಲ್ಲ ಭಾರತೀಯರ ಎಲ್ಲ ಹಿಂದೂಗಳ ಒಂದು ಕನಸಾಗಿತ್ತು. ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವಾಗಬೇಕು ಅಂಥೇಳಿ ಅದು ಇವತ್ತು ನಿರ್ಮಾಣ ಆಗಿದೆ. ಅದರ ಅಂಗವಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತು ಕಲ್ಲೂರಿನ ಗ್ರಾಮದಲ್ಲಿ 22ನೇ ತಾರೀಕು ಈ ಗ್ರಾಮದಲ್ಲಿ ಅಖಂಡ ರಾಮನಾಮ ಸ್ಮರಣೆ ಅಂದರೆ 24 ಗಂಟೆಗಳ ಕಾಲ ರಾಮನಾಮ ಸ್ಮರಣೆಯನ್ನು ನಮ್ಮ ಕಲ್ಲೂರಿನ ಗ್ರಾಮಸ್ಥರೆಲ್ಲ ಮಾಡ್ತಾ ಇದ್ದಾರೆ. ಇವರು ಭಜನೆ ಮಂಡಳಿ ಸದಸ್ಯರು, ನಾಗರಾಜ್ ಅಂತ ಶಿಕ್ಷಕರು. ಅಖಂಡ ರಾಮನಾಮ ಸ್ಮರಣೆಯನ್ನು 22ನೇ ತಾರೀಕು ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆ ಅಂಗವಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲ ಹಳ್ಳಿಗಳು ನಡೀತಾ ಇದೆ. ಅದಕ್ಕಾಗಿ ನಾವು ಈ ದೇವಸ್ಥಾನದಲ್ಲಿ ಅಖಂಡ ರಾಮನಾಮ ಸ್ಮರಣೆ ಹಮ್ಮಿಕೊಂಡಿದ್ದೀವಿ. ಅದರ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಜಾಗೃತೆಯನ್ನು ಮೂಡಿಸೋದಕ್ಕಾಗಿ ಇಡೀ ಗ್ರಾಮದಲ್ಲೆಲ್ಲ ಭಗವಂತನ ಒಂದು ಉತ್ಸವ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಆ ದಿವಸ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಎಲ್ಲರೂ ಯಾರೂ ಅಯೋಧ್ಯೆಗೆ ಬರಬಾರ್ದು, ಎಲ್ಲರೂ ತಮ್ಮ ತಮ್ಮ ಗ್ರಾಮಗಳಲ್ಲಿ ರಾಮಜ್ಯೋತಿಯನ್ನು ಬೆಳಗಿಸಬೇಕು, ರಾಮನಾಮ ಸ್ಮರಣೆಯನ್ನು ಮಾಡಬೇಕು ಅಂಥೇಳಿ ಪ್ರಧಾನಿಯವರು ಕರೆ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ರಾಮನಾಮವನ್ನು ಅಥವಾ ರಾಮನ ಪಾದಗಳನ್ನು ಹೊಗಳದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಪುರಂದರದಾಸರು ಹೇಳಿದ್ದಾರೆ, ಆ ಮಂತ್ರ ಈ ಮಂತ್ರ ನಂಬಿ ನೀ ಕೆಡಲೇಕೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಕೈವಾರ ತಾತ್ನವ್ರು ಹೇಳಿದ್ದಾರೆ, ರಾಮುನಿ ಭಜನ ಸೆಯ್ಯವೇ ಮನಸ, ಶ್ರೀರಾಮುನಿ ಭಜನ ಸೆಯ್ಯವೇ. ಪುರಂದರದಾಸರು, ಕನಕದಾಸರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಾಧ್ವರಾಚಾರ್ಯರು, ಕಬೀರದಾಸರು ಹೇಳಿದರು, ರಾಮ ಸಮಾನ ನಾಮನ ಹೆರೆ, ಸೀತ ಸಮಾನ ನಾತಿನ ಹೆರೆ, ಹನುಮ ಸಮಾನ ಭಕ್ತನ ಹೆರೆ, ಶಿವ ಸಮಾನ ಧಾತನ ಹೆರೆ, ಜುಟ್ ಸಮಾನ ಪಾಪನ ಹೆರೆ, ಗೀತ ಸಮಾನ ಗ್ರಂಥನ ಹೆರೆ. ಬೇರೆ ಮಂತ್ರ ಎಲ್ಲ ಹೇಳಬೇಕಾದ್ರೆ ನೀವೇನೋ ಅದಕ್ಕೆ ದೀಕ್ಷೆ ತಗೋಬೇಕು. ಆ ಮಂತ್ರ ಹೇಳಬೇಕಾದ್ರೆ ನೀವು ಪವಿತ್ರರಾಗಿರಬೇಕು. ಇದಾವಲ್ಲ ನಮ್ಮಲ್ಲಿ ಶಾಸ್ತ್ರಗಳಿದ್ದಾವೆ. ಆದರೆ ಈ ರಾಮ ಮಂತ್ರ ಹೇಳಬೇಕಾಗಿದ್ದರೆ ಯಾವ ಒಂದು ರಿಸ್ಟ್ರಿಕ್ಷನ್ನು ಇಲ್ಲ. ಯಾವಾಗ ಬೇಕಾದರೆ ಆವಾಗ ರಾಮನಾಮವನ್ನು ಸ್ಮರಣೆ ಮಾಡ್ಬೋದು. ಮೊದಲಿಗೆಲ್ಲನೂ ಪ್ರತಿ ಮಾತಿಗೂ ರಾಮನಾಮ ಸ್ಮರಣೆ ಬರ್ತಾಯಿತ್ತು. ಎಲ್ಲದಕ್ಕೂ ಯಾರು ಬೇಜಾರಾಯಿತು, ಅಯ್ಯೋ ರಾಮ ಅನ್ನೋ ಕೋಪ ಬಂತು, ಅರೇ ರಾಮ, ಎಲ್ಲದಕ್ಕೂ ರಾಮನಾಮ ಸ್ಮರಣೆ ಬರ್ತಾರೆ. ಯಾರಿಗಾದ್ರೂ ಒಂದು ಕಾಫಿ ಕೊಟ್ಟರೆ ಅವ್ರು ರಾಮನಾಮನ್ ಸ್ವೀಕರಿಸ್ತಾ ಇದ್ರು. ಇವತ್ತು ರಾಮನಾಮ ಸ್ಮರಣೆ ಕಡಿಮೆ ಆಗಿದೆ. ಆದರೆ ಈ 22ರಿಂದ ನಾನು ಎಲ್ಲ ಭಕ್ತಾದಿಗಳಲ್ಲಿ, ಎಲ್ಲ ಭಾರತೀಯ ಹಿಂದೂಗಳಲ್ಲಿ ಮನವಿ ಮಾಡೋದು ಹೇಳಂದರೆ, ನೀವು ರಾಮನಾಮ ಸ್ಮರಣೆಯನ್ನು ಮಾಡಿ. ಉದಾಹರಣೆಗೆ ಫೋನ್ನಲ್ಲಿ ನೀವು ಮಾತನಾಡಬೇಕಾದ್ರೆ ಹಲೋ ಅನ್ನೋ ಬದಲು ಜೈ ಶ್ರೀರಾಮನ್ನಿ. ಯಾರಿಗಾದರೂ ವಿಶ್ ಮಾಡಬೇಕು, ನಮಸ್ಕಾರ ಅಂತ ಹೇಳ್ತೀವಿ. ಹಾಗೆಯೇ ಜೈ ಶ್ರೀರಾಮನ್ನಿ. ನೀವು ಪಂಜಾಬ್ಗೆ ಹೋಗಿ, ಉತ್ತರ ಪ್ರದೇಶಕ್ಕೆ ಹೋಗಿ, ಮಧ್ಯಪ್ರದೇಶಕ್ಕೆ ಹೋಗಿ, ಗುಜರಾತ್ಗೆ ಹೋಗಿ, ಅಲ್ಲಿ ನಮಸ್ಕಾರ ಅಂತ ಹೇಳೋದಿಲ್ಲ. ಅವ್ರೇನು ಹೇಳ್ತಾರೆ, ರಾಮ್ ರಾಮ್ ಭಾಯ್, ರಾಮ್ ರಾಮ್ ಜಿ ಕೇಸೆ ಹೈ. ಆ ರೀತಿ ರಾಮನಾಮ ನಮ್ಮ ಎಲ್ಲ ಹಿಂದೂ ಜನಗಳ ರೋಮದಲ್ಲಿ ರಾಮನಾಮ ಇದೆ. ಹಾಗೆ ಹನುಮಂತನು ರಾಮನಾಮವನ್ನು ಸ್ಮರಣೆ ಮಾಡಿ ವಿಜಯಶಾಲಿಯಾಗಿದ್ದಾನೆ. ಅಂತಹ ರಾಮನಾಮ ಸ್ಮರಣೆಯ ಅವಕಾಶವನ್ನು ಇವತ್ತು ಭಗವಂತ ನಮಗೆ ಕಲ್ಪಿಸಿದ್ದಾನೆ. ಇದು ಒಂದು ಹೆಮ್ಮೆಯ ಸಂಗತಿ. ಎಲ್ಲ ಹಿಂದೂಗಳಿಗೆ ಇದು ಗೌರವದ ಒಂದು ಸಂಗತಿ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ 4 ಮಾತನ್ನು ಮುಗಿಸ್ತೀನಿ.